ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. 6 ಅಂಕಿಯ ಸಂಖ್ಯೆ ಇರುವ ಈ ಲೆಕ್ಕವನ್ನು ನಾವು 1 ಅಂಕಿಯಿಂದ ಭಾಗಿಸೋಣ. ಇಲ್ಲಿ ನಾವು 2ರಿಂದ ಈ 6 ಅಂಕಿಯ ಸಂಖ್ಯೆಯನ್ನು ಇಲ್ಲಿ ಭಾಗಿಸೋಣ. 2ರ ಮಗ್ಗಿಯಲ್ಲಿ 18 ಬರುತ್ತೆ. 2 ಎಷ್ಟಲೇ 18, 2 9ಲೇ 18. 18ರಲ್ಲಿ 18 ಕಳೆದರೆ 0 ಉಳಿಯುತ್ತೆ. ಈಗ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. 2ರ ಮಗ್ಗಿಯಲ್ಲಿ 6 ಬರುತ್ತೆ. 2 ಎಷ್ಟಲೇ 6, 2 3ಲೇ 6. 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 2ರ ಮಗ್ಗಿಯಲ್ಲಿ 2 ಬರುತ್ತೆ. 2 1ಲೇ 2. 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 2ರ ಮಗ್ಗಿಯಲ್ಲಿ 8 ಬರುತ್ತೆ. 2 ಎಷ್ಟಲೇ 8, 2 4ಲೇ 8. 8ರಲ್ಲಿ 8 ಮೈನಸ್ ಮಾಡಿದರೆ 0. ನಂತರ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 2ರ ಮಗ್ಗಿಯಲ್ಲಿ 6 ಬರುತ್ತೆ. 2 ಎಷ್ಟಲೇ 6, 2 3ಲೇ 6. 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಇಲ್ಲಿ 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 15 ಬರುತ್ತೆ. 3 ಎಷ್ಟಲೇ 15, 3 5ಲೇ 15. 15ರಲ್ಲಿ 15 ಕಳೆದರೆ 0 ಉಳಿಯುತ್ತೆ. ನೆಕ್ಸ್ಟ್ ನಾವು ಈ 9ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 3ರ ಮಗ್ಗಿಯಲ್ಲಿ 9 ಬರುತ್ತೆ. 3 ಎಷ್ಟಲೇ 9, 3 3ಲೇ 9. 9ರಲ್ಲಿ 9 ಕಳೆದರೆ 0. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 3ರ ಮಗ್ಗಿಯಲ್ಲಿ 4 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ ಎಷ್ಟು ಬರುತ್ತೆ? 3 1ಲೇ 3 ಬರುತ್ತೆ. ಇಲ್ಲಿ ನಾವು ಮೇಲೆ 1 ಬರೆದು 3 1ಲೇ 3 ಅಂತ ತೆಗೆದುಕೊಳ್ಳೋಣ. 4ರಲ್ಲಿ 3 ಕಳೆದರೆ 1. ನೆಕ್ಸ್ಟ್ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 10 ಆಯಿತು. 3ರ ಮಗ್ಗಿಯಲ್ಲಿ 10 ಬರಲ್ಲ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ 10ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಬೇಕು. 3 3ಲೇ 9 3ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾಗಿ ನಾವು ಇಲ್ಲಿ 9ಅನ್ನು ತೆಗೆದುಕೊಂಡಿದ್ದೀವಿ. 10ರಲ್ಲಿ 9 ಕಳೆದರೆ ಎಷ್ಟು ಉಳಿಯುತ್ತೆ? 1. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 18 ಆಗುತ್ತೆ. 3ರ ಮಗ್ಗಿಯಲ್ಲಿ 18 ಬರುತ್ತೆ. 3 6ಲೇ 18. 18ರಲ್ಲಿ 18 ಕಳೆದರೆ 0. ನೆಕ್ಸ್ಟ್ ನಾವು 6ರಿಂದ ಈ 6 ಅಂಕಿಯ ಸಂಖ್ಯೆಯನ್ನು ಭಾಗಿಸೋಣ. 6ರ ಮಗ್ಗಿಯಲ್ಲಿ 14 ಬರಲ್ಲ. ಈ 14ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ನಾವು ಎಷ್ಟು ಬರುತ್ತೆ? 6 2ಲೇ 12 ಬರುತ್ತೆ. 4ರಲ್ಲಿ 2 ಕಳೆದರೆ 2, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 27 ಆಗುತ್ತೆ. 6ರ ಮಗ್ಗಿಯಲ್ಲಿ 27 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 6 4ಲೇ 24 ಬರುತ್ತೆ. 7ರಲ್ಲಿ 4 ಕಳೆದರೆ 3, 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 37 ಆಗುತ್ತೆ. 6ರ ಮಗ್ಗಿಯಲ್ಲಿ 37 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 6 6ಲೇ 36 ಬರುತ್ತೆ. 7ರಲ್ಲಿ 6 ಕಳೆದರೆ 1, 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 12 ಆಗುತ್ತೆ. 6ರ ಮಗ್ಗಿಯಲ್ಲಿ 12 ಬರುತ್ತೆ. 6 2ಲೇ 12. 12ರಲ್ಲಿ 12 ಕಳೆದರೆ 0. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 6 1ಲೇ 6 ಭಾಗ ಹೋಗುತ್ತೆ. 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ಲೆಕ್ಕವನ್ನು ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 23 ಬರಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 6 3ಲೇ 18 ಚಿಕ್ಕ ಸಂಖ್ಯೆ ಬರುತ್ತೆ. 6 3ಲೇ 18. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೈಲ ತೆಗೆದುಕೊಂಡ ಮೇಲೆ ಇದು 13 ಆಗುತ್ತೆ. ಈ 13ರಲ್ಲಿ ನಾವು 8 ಕಳೆದರೆ 5. 2ರಲ್ಲಿ ಈ ಕೈಲ 1 ಕಳೆದರೆ ಅಂದರೆ 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 4ಅನ್ನು
ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 54 ಆಗುತ್ತೆ. 6ರ ಮಗ್ಗಿಯಲ್ಲಿ 54 ಬರುತ್ತೆ. 6 ಎಂಟ್ಲೆ 54. 54ರಲ್ಲಿ 54 ಕಳೆದರೆ 0. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 6 ಒಂದಲೇ 6 ಭಾಗ ಹೋಗುತ್ತೆ. 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಈ 1ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 1 ಈ 6ಕ್ಕಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವೇನು ಮಾಡೋಣ, 6 0ಲೆ 0 ಅಂತ ಇದನ್ನು ತೆಗೆದುಕೊಳ್ಳೋಣ. 1ರಲ್ಲಿ 0 ಕಳೆದರೆ 1. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 18 ಆಗುತ್ತೆ. 6 3ಲೆ 18 ಭಾಗ ಹೋಗುತ್ತೆ. 18ರಲ್ಲಿ 18 ಕಳೆದರೆ 0. ನೆಕ್ಸ್ಟ್ ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 15 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ 7 2ಲೆ 14 ಬರುತ್ತೆ. 5ರಲ್ಲಿ 4 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 9ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 19 ಆಗುತ್ತೆ. 7ರ ಮಗ್ಗಿಯಲ್ಲಿ 19 ಬರಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಂದರೆ 14 ಬರುತ್ತೆ. 7 2ಲೆ 14. 9ರಲ್ಲಿ 4 ಕಳೆದರೆ 5, 1ರಲ್ಲಿ 1 ಕಳೆದರೆ 0. ನಂತರ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 7ರ ಮಗ್ಗಿಯಲ್ಲಿ 56 ಬರುತ್ತೆ. 7 ಎಷ್ಟಲೇ 56, 7 8ಲೆ 56. 56ರಲ್ಲಿ 56 ಕಳೆದರೆ 0. ನೆಕ್ಸ್ಟ್ ನಾವು ಈ 0ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇಲ್ಲಿ ನಾವು ಹೀಗೆ 0 ಬಂದಾಗ 7 0ಲೆ 0 ಅಂತ ಇದನ್ನು ಭಾಗಿಸಬೇಕು. 0ಯಲ್ಲಿ 0 ಕಳೆದರೆ 0. ನಂತರ ಈ 7ಅನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. 7 1ಲೆ 7 ಭಾಗ ಹೋಗುತ್ತೆ. 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ ಇಲ್ಲಿ ನಾವು 8ರಿಂದ ಈ ಲೆಕ್ಕವನ್ನು ಭಾಗಿಸೋಣ. 8ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 8 1ಲೆ 8. ಇಲ್ಲಿ ನಾವು ತೆಗೆದುಕೊಳ್ಳೋಣ. 9ರಲ್ಲಿ 8 ಕಳೆದರೆ 1. ಈಗ ನಾವು ಈ 3ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 13 ಆಗುತ್ತೆ. 8ರ ಮಗ್ಗಿಯಲ್ಲಿ 13 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ, 8 1ಲೆ 8 ಬರುತ್ತೆ. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 13ರಲ್ಲಿ 8 ಕಳೆದರೆ 5, 1ರಲ್ಲಿ 1 ಕಳೆದರೆ 0. ನಂತರ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 58 ಆಗುತ್ತೆ. 8ರ ಮಗ್ಗಿಯಲ್ಲಿ 58 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಷ್ಟು ಬರುತ್ತೆ, 8 7ಲೆ 56 ಬರುತ್ತೆ. 8ರಲ್ಲಿ 6 ಕಳೆದರೆ 2, 5ರಲ್ಲಿ 5 ಕಳೆದರೆ 0. ಈಗ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ, 24 ಆಗುತ್ತೆ. 8ರ ಮಗ್ಗಿಯಲ್ಲಿ 24 ಬರುತ್ತೆ. 8 3ಲೆ 24. 24ರಲ್ಲಿ 24 ಕಳೆದರೆ 0. ನಂತರ ನಾವು 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 8 1ಲೆ 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಈ ಲೆಕ್ಕವನ್ನು 9ರಿಂದ ಭಾಗಿಸೋಣ. 9ರ ಮಗ್ಗಿಯಲ್ಲಿ 55 ಬರಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಂದರೆ 54 ಬರುತ್ತೆ. 9 6ಲೆ 54. 5ರಲ್ಲಿ 4 ಕಳೆದರೆ 1, 5ರಲ್ಲಿ 5 ಕಳೆದರೆ 0. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 17 ಆಗುತ್ತೆ. 9ರ ಮಗ್ಗಿಯಲ್ಲಿ 17 ಬರಲ್ಲ. 9 1ಲೆ 9, 9 2ಲೆ 18 ಬರುತ್ತೆ. ಆದರೆ ಇದಕ್ಕಿಂತ ಅದು ದೊಡ್ಡ ಸಂಖ್ಯೆ ಆಗುತ್ತೆ. ಹಾಗಾಗಿ ನಾವು 9 1ಲೆ 9 ತೆಗೆದುಕೊಳ್ಳೋಣ. 7ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 17ರಲ್ಲಿ 9 ಕಳೆದರೆ 8, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 0ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 8 ಇದ್ದಿದ್ದು 80 ಆಯಿತು. 9ರ ಮಗ್ಗಿಯಲ್ಲಿ 80 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 72 ಬರುತ್ತೆ. 9 8ಲೆ 72. 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 10ರಲ್ಲಿ 2 ಕಳೆದರೆ 8, 8ರಲ್ಲಿ 8 ಕಳೆದರೆ 0. ಈಗ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 9ರ ಮಗ್ಗಿಯಲ್ಲಿ 85 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 81 ಬರುತ್ತೆ. 9 9ಲೆ 81.
5ರಲ್ಲಿ 1 ಕಳೆದರೆ 4, 8ರಲ್ಲಿ 8 ಕಳೆದರೆ 0. ಈ ಉಳಿದ ಇದನ್ನು ನಾವು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ? 45 ಆಗುತ್ತೆ. 9 5 45, 45ರಲ್ಲಿ 45 ಕಳೆದರೆ 0. ನೆಕ್ಸ್ಟ್ ಇಲ್ಲಿ 9ರ ಮಗ್ಗಿಯಲ್ಲಿ 24 ಬರಲ್ಲ. 24ಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 18 ಬರುತ್ತೆ. 9 2 18, 4ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 14ರಲ್ಲಿ 8 ಕಳೆದರೆ 6, 2ರಲ್ಲಿ 2 ಕಳೆದರೆ 0. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 60 ಆಗುತ್ತೆ. 9ರ ಮಗ್ಗೆಯಲ್ಲಿ 60 ಬರಲ್ಲ. 60ಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 54 ಬರುತ್ತೆ. 9 6 54, 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 10ರಲ್ಲಿ 4 ಕಳೆದರೆ 6, 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 63 ಆಗುತ್ತೆ. 9ರ ಮಗ್ಗೆಯಲ್ಲಿ 63 ಬರುತ್ತೆ. 9 7 63, 63ರಲ್ಲಿ 63 ಕಳೆದರೆ 0. ನೆಕ್ಸ್ಟ್ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. ಈ ಅಂಕಿಗಿಂತ ಈ ಅಂಕಿಯು ಚಿಕ್ಕದಾಗಿರೋದ್ರಿಂದ ಇದು ಭಾಗ ಹೋಗುವುದಿಲ್ಲ, ಹಾಗಾಗಿ ನಾವೇನು ಮಾಡೋಣ? 9 0ಯಲ್ಲಿ 0 ಅಂತ ತೆಗೆದುಕೊಳ್ಳೋಣ. 3ರಲ್ಲಿ 0 ಕಳೆದರೆ 3. ನಂತರ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 3 ಇದ್ದಿದ್ದು 36 ಆಗುತ್ತೆ. 9ರ ಮಗ್ಗೆಯಲ್ಲಿ 36 ಬರುತ್ತೆ. 9 4 36, 36ರಲ್ಲಿ 36 ಕಳೆದರೆ 0. ನೆಕ್ಸ್ಟ್ ಇಲ್ಲಿ ನಾವು 9ರಿಂದ ಈ 6 ಅಂಕಿಯ ಸಂಖ್ಯೆಯನ್ನು ಭಾಗಿಸೋಣ. 9ರ ಮಗ್ಗೆಯಲ್ಲಿ 10 ಬರಲ್ಲ, ಹಾಗಾಗಿ ನಾವು 9 1 9 ಅಂತ ತೆಗೆದುಕೊಳ್ಳೋಣ. 10ರಲ್ಲಿ 9 ಕಳೆದರೆ 1. ಈ 8ನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ? 18 ಆಗುತ್ತೆ. 9 2 18 ಭಾಗ ಹೋಗುತ್ತೆ. 18ರಲ್ಲಿ 18 ಕಳೆದರೆ 0. ನೆಕ್ಸ್ಟ್ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈ 9ಕ್ಕಿಂತ ಈ ಅಂಕಿಯು ಚಿಕ್ಕದಾಗಿರೋದ್ರಿಂದ ಇದು ಭಾಗ ಹೋಗುವುದಿಲ್ಲ, ಹಾಗಾಗಿ ನಾವು 9 0ಯಲ್ಲಿ 0 ಅಂತ ತೆಗೆದುಕೊಳ್ಳೋಣ. 3ರಲ್ಲಿ 0 ಕಳೆದರೆ 3. ನೆಕ್ಸ್ಟ್ ಈ 7ನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 37 ಆಗುತ್ತೆ. 9ರ ಮಗ್ಗೆಯಲ್ಲಿ 37 ಬರಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಂದರೆ 36 ಬರುತ್ತೆ. 9 4 36, 37ರಲ್ಲಿ 36 ಕಳೆದರೆ 1 ಉಳಿಯುತ್ತೆ. ನಂತರ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 18 ಆಗುತ್ತೆ. 9 2 18 ಭಾಗ ಹೋಗುತ್ತೆ. 18ರಲ್ಲಿ 18 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.